ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ವೃತ್ತಗಳು ಪಾಠದ ಮೇಲಿನ ಎಲ್ಲಾ ಪ್ರಶ್ನೆಗಳನ್ನ ನಾವು ಮಾಡಿ ಮುಗಿಸಿದ್ವಿ. ಈ ಒಂದು ವಿಡಿಯೋದೊಳಗ ನಮ್ಮ ಮುಂದಿನ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತರಣೆಗಳು ಪಾಠದ ಮೇಲಿನ ಪೀಠಿಕೆಯನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ನಾವು ಇಲ್ಲಿವರೆಗೂ ಎಷ್ಟು ಪಾಠಗಳಾಗಿದ್ದಾವು, ಇಷ್ಟು ಪಾಠಗಳದ್ದು ಏನಪ್ಪಾ ಅಂತಂದ್ರೆ ಅದರದ್ದು ಒಂದು ಪ್ಲೇಲಿಸ್ಟ್ ಗಳನ್ನ ನಾನು ಏನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದು ಅಂದ್ರೂ ಸಹಿತ ಆ ವಿಡಿಯೋವನ್ನ ನೋಡಿ ನೀವು ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಿಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಓಕೆ, ಸೊ ನಾನ್ ನಿಮ್ಮ ಗಣಿತ ಟೀಚರ್ ಸಂಜಯ್. ಬನ್ನಿ ಒಂದೊಂದು ಈ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣಂತ. ಓಕೆ, ಸೊ ಟಾಪಿಕ್ ಏನ್ರಿ? ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತರಣೆಗಳು. ಈ ಒಂದು ಪಾಠವನ್ನ ತಿಳ್ಕೋಬೇಕು ಅಂತಂದ್ರೆ ವೃತ್ತಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಶಬ್ದಗಳನ್ನ ನಾವೇನಪ್ಪಾ ಅಂದ್ರೆ ಮೊದಲು ಅರ್ಥ ಮಾಡ್ಕೋಬೇಕು. ಸೊ ಅದ್ರೊಳಗ ಮೊದಲೇದು ಏನಪ್ಪಾ ಅಂತಂದ್ರೆ ದಟ್ ಇದ್ರೊಳಗೆ ನಮಗೆ ಏನಪ್ಪಾ ಅಂದ್ರೆ ಒಂದು ಸ್ಥಿರ ಬಿಂದು ಇರ್ತೈತಿ. ಆ ಸ್ಥಿರ ಬಿಂದುವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವೃತ್ತ ಕೇಂದ್ರ ಅಂತ ಕರಿತೀವಿ, ಅಥವಾ ವೃತ್ತ ಕೇಂದ್ರ ಅಥವಾ ಕೇಂದ್ರ ಬಿಂದು ಅಂತ ಕರಿತೀವಿ. ಯಾವಾಗ್ಲೂ ಹೆಚ್ಚಾನ ಸಾರಿ ಏನಪ್ಪಾ ಅಂದ್ರೆ ಈ ಕೇಂದ್ರ ಬಿಂದುವನ್ನ ಎದರಿಂದ ಗುರುತಿಸ್ತೀವಿ ಅಂತಂದ್ರೆ ಓ ಅಕ್ಷರದಿಂದ ನಾವು ಇದನ್ನ ಗುರುತಿಸಿರ್ತೀವಿ. ಓಕೆ, ಅದಾದ ನಂತರ ನಮ್ಗೆ ಏನ್ ಬರ್ತೈತಿ ಅಂತಂದ್ರ ಪರಿಧಿ. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಪರಿಧಿ ಅಂತ ಕರಿತೀವಿ. ಸೊ ಪರಿಧಿ ಅಂದ್ರೆ ಏನ್ರಿ? ಪರಿಧಿ ಅಂತಂದ್ರೆ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ನಾವೇನಪ್ಪಾ ಅಂದ್ರೆ ಒಂದು ಸುತ್ತನ್ನ ಹಾಕಿ ಹೊಳೆ ಅದೇ ಬಿಂದುವಿಗೆ ಬಂದು ನಿಂತು ಅಂದ್ರೆ ಅಲ್ಲಿ ಉಂಟಾಗುವಂತಹ ಒಂದು ವಕ್ರ ರೇಖೆ, ಸಂಪೂರ್ಣ ಏನಂತಂದ್ರೆ ಆವೃತವಾಗಿರುವಂತಹ ವಕ್ರ ರೇಖೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಪರಿಧಿ ಅಂತ ಕರಿತೀವಿ. ಆ ನಂತರ ಬರುವಂತದ್ದು ಏನಂತಂದ್ರೆ ತ್ರಿಜ್ಯ. ತ್ರಿಜ್ಯ ಅಂದ್ರೆ ಏನ್ರಿ? ಈ ಒಂದು ಕೇಂದ್ರ ಬಿಂದು ಏನ್ರಿ, ಈ ಕೇಂದ್ರ ಬಿಂದುವಿನಿಂದ ಈ ಪರಿಧಿಗೆ ಇರುವಂತಹ ಒಂದು ರೇಖೆಯನ್ನ ನಾವೇನಂತ ಕರಿತೀವ್ರಿ? ತ್ರಿಜ್ಯ ಅಂತ ಕರಿತೀವಿ. ಇದು ಎ ಅಂತ ತಗೊಂಡ್ವಿ ಅಂತಂದ್ರೆ ಇಲ್ಲಿ ತ್ರಿಜ್ಯ ಅನ್ನೋದು ಏನಾಗೈತಿ ಅಂತಂದ್ರೆ ಓ ಎ ಆಗೈತಿ. ಒಂದು ವೃತ್ತಕ್ಕೆ ಎಷ್ಟು ತ್ರಿಜ್ಯ ಇರ್ತಾವ್ರಿ? ನಾವು ಈ ವೃತ್ತ ಕೇಂದ್ರದಿಂದ ಹಿಡಿದು ನಾವು ಕೇಂದ್ರ ಈ ಒಂದು ಪರಿಧಿಯ ಮೇಲೆ ಎಷ್ಟು ಬಿಂದುಗಳದಾವ ಅಷ್ಟು ಬಿಂದುಗಳಿಗೆ ನಾವು ಈ ರೇಖೆಗಳನ್ನ ಜೋಡಿಸಬಹುದು. ಅವು ಎಲ್ಲಕ್ಕೂ ನಾವೇನಂತ ಕರಿತೀವಿ ಅಂದ್ರೆ ತ್ರಿಜ್ಯ ಅಂತ ಕರಿತೀವಿ. ಆ ಎಲ್ಲಾ ತ್ರಿಜ್ಯಗಳು ಏನಾಗಿರ್ತಾವ್ರಿ? ಸಮ ಆಗಿರ್ತಾವ. ಸರಿನಾ? ರೈಟ್. ನಂತರ ಏನ್ರಿ? ಜ. ಜ ಅಂದ್ರೆ ಏನ್ರಿ? ಈ ಪರಿಧಿಯ ಮೇಲಿನ ಎರಡು ಬಿಂದುಗಳನ್ನ ಜೋಡಿಸುವಂತಹ ರೇಖೆಗೆ ನಾವೇನಂತ ಕರಿತೀವಿ ಅಂತಂದ್ರ ಜ ಅಂತ ಕರಿತೀವಿ. ಓಕೆ, ಸೊ ಜ ಅಂದ್ರೆ ಏನು ಅಂತಂತಂದ್ರೆ ಅದು ಇಲ್ಲಿ ಬಿ ಸಿ ಜ ಆಗೈತ್ರಿ. ಓಕೆ, ಸೊ ವೃತ್ತದ ಮೇಲಿನ ಎರಡು ಬಿಂದುಗಳನ್ನ ಜೋಡಿಸಾಕತೈತಿ, ಅದು ಇಲ್ಲಿ ನಾವು ಇಲ್ಲಿ ತೆಗೆದಿರುವಂತಹ ಒಂದು ಜ ಆಗೈತಿ. ನಂತರ ಏನ್ರಿ? ಈ ಜ ಒಳಗ ಒಂದು ಸ್ಪೆಷಲ್ ಜ ಬರ್ತದ್ರಿ. ಅದು ಯಾವ್ದಪ್ಪ ಅಂತಂದ್ರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಜ. ಅದಕ್ಕ ನಾವೇನಂತ ಕರಿತೀವಿ ಅಂತಂದ್ರೆ ವ್ಯಾಸ ಅಂತ ಕರಿತೀವಿ. ಎ ಬಿ ಸಿ, ಇದು ಡಿ ಇರ್ಲಿ, ಇದು ಇ ಆಗಿರ್ಲಿ. ಓಕೆ, ಏನ್ರಿ? ವ್ಯಾಸ. ವ್ಯಾಸ ಅಂದ್ರೆ ಏನು ಅಂತಂತಂದ್ರೆ ವೃತ್ತದ ಮೇಲಿನ ಎರಡು ಬಿಂದುಗಳನ್ನ ಜೋಡಿಸುವಂತಹ ರೇಖೆ. ಅದು ಏನಪ್ಪಾ ಅಂತಂದ್ರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತಿತ್ತಂದ್ರ ಅದನ್ನ ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಇಲ್ಲಿ ಡಿ ಅನ್ನೋದು ಏನಾಗೈತಿ ಅಂತಂದ್ರ ವ್ಯಾಸ ಆಗೈತಿ. ನಂತರ ಕಂಸ. ಕಂಸ ಅಂತಂದ್ರೆ ಏನು ಅಂತಂತಂದ್ರೆ ದಟ್ ಈ ಪರಿಧಿಯ ಒಂದು ಭಾಗವನ್ನ, ಈ ಪೂರ್ತಿ ಪರಿಧಿಯ ಒಂದು ಭಾಗವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕಂಸ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಇದನ್ನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಪಿ ಅಂತ ಬರಿತೀನಿ. ಇಲ್ಲಿ ಈ ಬಿ ಬಿಂದುವಿನಿಂದ ಸಿ ಬಿಂದುವ ತನಕ. ಓಕೆ, ಸೊ ಈ ಬಿ ಬಿಂದುವಿನಿಂದ ಸಿ ಬಿಂದುವಿನ ತನಕ ನಾವು ಬರುವಂತಹ ಒಂದು ಈ ವಕ್ರ ರೇಖೆ ಇಲ್ಲದ ನೋಡ್ರಿ, ಇದು ಏನಂತಂದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕಂಸ ಅಂತ ಕರಿತೀವಿ. ಓಕೆ, ಅದನ್ನ ಗುರುತಿಸ್ಬೇಕಂದ್ರೆ ಹೆಂಗ್ ಗುರುತಿಸ್ತೀನಿ? ಬಿ ಪಿ ಸಿ ಅಂತ ಗುರುತಿಸ್ತೀನಿ. ಓಕೆ, ಸೊ ಅದ್ರೊಳಗೆ ಇನ್ನೊಂದು ಏನಪ್ಪಾ ಅಂತಂದ್ರ ಸರ್ ಇಲ್ಲಿ ಬಿ ಪಿ ಸಿ ಅನ್ನೋದು ಕಂಸ ಅಂತಂದ್ರೆ ಈಗ ನಾನು ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಬಿಂದುವನ್ನ ತಗೊಳ್ಳೋಣ ಕ್ಯೂ ಅಂತ ಹೇಳಿ. ಹಾಗಾದ್ರೆ ಬಿ ಕ್ಯೂ ಸಿ ಅನ್ನೋದು ಏನಾಗತ್ರಿ? ಅದು ಸಹಿತ ಕಂಸ ಆಗಿರ್ತೈತಿ. ಇದು ಲಘು ಕಂಸ ಆಗಿದ್ರೆ ಇದು ಏನಾಗಿರ್ತೈತಿ ಅಂತಂದ್ರ ಅಧಿಕ ಕಂಸ ಆಗಿರ್ತೈತಿ. ಓಕೆ, ಸೊ ನಾನು ಇಲ್ಲಿ ಅದನ್ನ ಎರಡು ಸಪರೇಟ್ ಬರ್ಬಿಡ್ತೀನಿ. ಏನ್ರಿ? ಬಿ ಪಿ ಸಿ, ಇದು ಬಿ ಪಿ ಸಿ. ಬಿ ಪಿ ಸಿ ಅನ್ನೋದನ್ನ ನಾವೇನಂತ ಬರೆಯೋಣ ಅಂತಂದ್ರೆ ಲಘು ಕಂಸ ಅಂತ ಬರ್ಕೊಳ್ಳೋಣ. ಇದು ಲಘು ಕಂಸ ಆಗಿರ್ಲಿ. ಆ ನಂತರ ಅಧಿಕ ಕಂಸ ಅಂತಂದ್ರೆ ಏನ್ ಬರ್ತ್ರಿ? ಅದು ಇದರ ಇನ್ನೊಂದು ಭಾಗ. ಈ ಕಡೆ ಭಾಗ ಲಘು ಕಂಸ ಆಗಿತ್ತಂದ್ರೆ ಆ ಕಡೆ ಭಾಗ ಅಧಿಕ ಕಂಸ ಆಗಿರ್ತೈತಿ. ಇಲ್ಲಿ ಬಿ ಕ್ಯೂ ಸಿ ಅನ್ನೋದು ಏನಾಗಿರ್ತಿ? ಅಧಿಕ ಕಂಸ ಆಗಿರ್ತೈತಿ. ಓಕೆನಾ? ರೈಟ್. ನಂತರ ಏನಪ್ಪಾ ಅಂತಂದ್ರೆ ಈಗ ಎರಡು ತ್ರಿಜ್ಯಗಳ ನಡುವೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಏನಂತಂದ್ರೆ ಒಂದು ಇಲ್ಲಿ ಭಾಗ ಒಂದು ಉಂಟಾಗ್ತತಿ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಈ ಒಂದು ಭಾಗಕ್ಕೆ ನಾವೇನಂತ ಕರಿತೀವ್ರಿ? ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಈ ಭಾಗಕ್ಕೆ ಅಂತ ಕರಿತೀವ್ರಿ? ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಓಕೆ, ರೈಟ್. ಇದು ತ್ರಿಜ್ಯಾಂತರ ಖಂಡ. ಈಗ ಇದು ಖಂಡ ಅಂದ್ರೆ ಏನ್ರಿ?
ಭಾಗ. ಸೊ ತ್ರಿಜ್ಯಾಂತರ ಖಂಡ ಅಂತಂದ್ರೆ ಎರಡು ತ್ರಿಜ್ಯಗಳು ಮತ್ತು ಒಂದು ಕಂಸದ ನಡುವೆ ಉಂಟಾಗುವಂತಹ ಭಾಗಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇದು ಪಿ ಆಗಿರ್ಲಿ. ಇದರೊಳಗೆ ತ್ರಿಜ್ಯಾಂತರ ಖಂಡದೊಳಗೆ ಏನಪ್ಪಾ ಅಂದ್ರೆ ಎರಡು ಬರ್ತಾವು, ಒಂದು ಲಘು ತ್ರಿಜ್ಯಾಂತರ ಖಂಡ, ಇನ್ನೊಂದು ಅಧಿಕ ತ್ರಿಜ್ಯಾಂತರ ಖಂಡ. ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರ ಸಾಂದ್ ಏನ್ ಬರ್ತಲ್ರಿ, ಇದನ್ನ ನಾವೇನಂತ ಕರಿತೀವ್ರಿ, ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇದೇನ್ರಿ ಇದು ಲಘು ತ್ರಿಜ್ಯಾಂತರ ಖಂಡ. ಆನಂತರ ಈಚೆ ಕಡೆ ಏನ್ ಬರ್ತಲ್ರಿ, ಇದು ದೊಡ್ಡ ಭಾಗ ಏನಿರ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರ ಏನ್ರಿ, ಅದು ಲಘು ತ್ರಿಜ್ಯಾಂತರ ಖಂಡ. ಇದು ಏನಂತಂದ್ರೆ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಓಕೆ, ಇದು ಅಧಿಕ ತ್ರಿಜ್ಯಾಂತರ ಖಂಡ. ಓಕೆ ಸರಿ, ಇವುಗಳ ಹೆಸರುಗಳು ನಮಗೆ ಗೊತ್ತಿರಲಿ. ನಾನು ಇಲ್ಲಿ ಇನ್ನೊಂದ್ಸರಿ ಇಲ್ಲಿ ಬರೆಯೋಣ. ಇದು ಇಲ್ಲಿ ಪಿ ಅಂತ ತಗೊಂಡಿದ್ದೀನಿ, ಇಲ್ಲಿ ಏನಂತಂದ್ರೆ ಕ್ಯೂ ಬಿಂದು ತಗೋತೀನಿ. ಈಗ ನಮ್ಗೆ ಇಲ್ಲಿ ಎರಡು ಭಾಗಗಳದಾವ್ರಿ. ಇದೇನಂತಂದ್ರೆ ಓ ಎ ಪಿ ಬಿ. ಆನಂತರ ಇನ್ನೊಂದೇನಪ್ಪಾ ಅಂತಂದ್ರ ಓ ಎ ಕ್ಯೂ ಬಿ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲಘು ತ್ರಿಜ್ಯಾಂತರ ಖಂಡ. ಓಕೆ, ಸೊ ಈ ಕಡೆ ಬರುವಂತಹದ್ದು ಏನಾಗಿರ್ತೈತಿ ಅಂತಂದ್ರೆ ಇದು ಓ ಎ ಕ್ಯೂ ಬಿ ಅನ್ನೋದು ಏನಾಗಿರುತ್ತೆ ಅಂದ್ರೆ ಅಧಿಕ ತ್ರಿಜ್ಯಾಂತರ ಖಂಡ ಆಗಿರ್ತೈತಿ. ತ್ರಿಜ್ಯಾಂತರ ಖಂಡ ಅದು ನಮಗೆ ಗೊತ್ತಿರಲಿ. ಏನಪ್ಪಾ ಅಂತಂದ್ರೆ ಎರಡು ತ್ರಿಜ್ಯಗಳು ಮತ್ತು ಒಂದು ಕಂಸದ ನಡುವೆ ಉಂಟಾಗುವಂತಹ ಸ್ಥಳಾವಕಾಶಕ್ಕೆ ಪ್ರದೇಶಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಖಂಡ ಅಂದ್ರೆ ಭಾಗ, ತ್ರಿಜ್ಯಗಳು ಮತ್ತು ಕಂಸದ ನಡುವೆ ಉಂಟಾಗುವ ವೃತ್ತದ ಭಾಗಕ್ಕೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಈಗ ಇನ್ನೊಂದು ಬರ್ತೈತಿ, ಅದೇನಪ್ಪಾ ಅಂತಂತಂದ್ರ ಅದು ಏನಂತಂದ್ರೆ ಈ ಜ ಮತ್ತು ಕಂಸದ ನಡುವೆ ಉಂಟಾಗುವಂತಹ ಭಾಗಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ವೃತ್ತಖಂಡ ಅಂತ ಕರಿತೀವಿ. ವೃತ್ತಖಂಡ, ಖಂಡ ಅಂದ್ರೆ ಭಾಗ, ವೃತ್ತದ ಭಾಗಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ವೃತ್ತಖಂಡ ಅಂತ ಕರಿತೀವಿ. ಸರ್ ಹಂಗಂದ್ರೆ ಇದಕ್ಕ ನಾವು ವೃತ್ತಖಂಡ ಅನ್ಬೇಕಾಗಿತ್ತಲ್ರಿ, ಇಲ್ಲಿ ತ್ರಿಜ್ಯ ಮತ್ತು ಕಂಸದ ನಡುವೆ ಉಂಟಾಗ್ತೈತಿ, ಅದು ಸಲುವಾಗಿ ಇದು ತ್ರಿಜ್ಯಾಂತರ ಖಂಡ. ಇದು ಜ ಮತ್ತು ಕಂಸದ ನಡುವೆ ಉಂಟಾಗುವಂತಹ ಭಾಗಕ್ಕೆ ಇದನ್ನ ಎಂತ ಕರಿತೀವಿ, ವೃತ್ತಖಂಡ ಅಂತ ಕರಿತೀವಿ. ಇದನ್ನ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಇಲ್ಲಿ ಜೋಡಿಸ್ತೀನಿ. ಓಕೆ, ಸೊ ಇದೇನ್ರಿ, ಇವು ಇಲ್ಲಿ ತ್ರಿಜ್ಯಗಳನ್ನ ಜೋಡಿಸ್ತೀನಿ. ಇದು ಓ ಎ ಬಿ ಆಗಿರ್ಲಿ, ಇದು ಪಿ ಆಗಿರ್ಲಿ. ಓಕೆ ರೈಟ್, ಇದೇನ್ರಿ ಇದು ವೃತ್ತಖಂಡ. ವೃತ್ತಖಂಡ. ಸರ್ ಇದ್ರೊಳಗೂ ಏನಪ್ಪಾ ಅಂತಂದ್ರೆ ಎರಡು ಭಾಗಗಳದಾವಲ್ರಿ, ಒಂದು ಸಾಂದ್ ಐತಿ, ಒಂದು ದೊಡ್ಡದೈತಿ. ಸೊ ಅದ್ರ ಸಂಬಂಧ ನಾವು ಇದನ್ನ ಏನ್ ಹೇಳ್ತೀವಿ ಅಂತಂದ್ರೆ ಇದು ಸಂದಿರುವಂತದ್ದು ಏನಾಗಿರ್ತೈತಿ ಅಂತಂದ್ರೆ ಲಘು ವೃತ್ತಖಂಡ ಆಗಿರ್ತೈತಿ. ಇದು ಲಘು ವೃತ್ತಖಂಡ. ಆ ನಂತರ ಒಂದು ಇದು ದೊಡ್ಡ ಭಾಗ ಏನ್ ಬರಾಕತ್ತಲ್ರಿ, ಅದು ಏನಾಗಿರ್ತೈತಿ ಅಂತಂದ್ರ ಅಧಿಕ ವೃತ್ತಖಂಡ ಆಗಿರ್ತೈತಿ. ಇದು ಲಘು ವೃತ್ತಖಂಡ, ಇದು ಲಘು ವೃತ್ತಖಂಡ, ಇದು ಅಧಿಕ ವೃತ್ತಖಂಡ. ಸೊ ಈಗ ನಾವಿಲ್ಲಿ ನಾವು ನೋಡ್ದಾಯ್ತು ಅಂತಂದ್ರ ಏನ್ರಿ, ಎ ಪಿ ಬಿ ಎ. ಓಕೆ, ಇಲ್ಲಿ ಎ ಪಿ ಬಿ ಎ. ಆನಂತರ ನಾವು ಇಲ್ಲೊಂದು ಬಿಂದುವನ್ನು ತಗೊಳ್ಳೋಣ. ಏನ್ರಿ, ಎ ಕ್ಯೂ ಬಿ ಎ. ಸೊ ಇದು ಏನಪ್ಪಾ ಅಂತಂದ್ರ ಸಾರಿ, ಇದು ಲಘು ವೃತ್ತಖಂಡ ಅದ, ಕರೆಕ್ಟಾ? ಎ ಪಿ ಬಿ ಎ ಇದು ಲಘು ವೃತ್ತಖಂಡ, ಇದು ಲಘು ವೃತ್ತಖಂಡ. ಆ ನಂತರ ಈ ಕಡೆ ಬರೋದೇನ್ರಿ, ಇದೇನಪ್ಪಾ ಅಂತಂತಂದ್ರ ಇನ್ನೊಂದು ಅಧಿಕ ವೃತ್ತಖಂಡ. ಇದು ಲಘು ವೃತ್ತಖಂಡ, ಇದು ಏನಂತಂದ್ರ ಅಧಿಕ ವೃತ್ತಖಂಡ. ಸರಿನಾ? ರೈಟ್. ಈಗ ನಾವು ಇಷ್ಟೆಲ್ಲ ಕಲ್ತೀವಿ. ಇದು ನಮಗ ಏನಂತಂದ್ರೆ ಗೊತ್ತಿರಬೇಕಾದಂತಹ ಒಂದು ಶಬ್ದಗಳು, ಇವು ನಮಗ ಗೊತ್ತಿರಬೇಕು. ಇದನ್ನ ಬಿಟ್ಟು ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ ಸೂತ್ರಗಳನ್ನ ಕಲಿತೀವಿ. ಆ ಸೂತ್ರಗಳನ್ನ ನಾವು ಈಗ ನೋಡೋಣಂತ. ಮೊದಲು ಬರುವಂತಹ ಸೂತ್ರ ಯಾವುದು ಅಂತಂದ್ರೆ ವೃತ್ತ ಪರಿಧಿ. ಏನ್ರಿ, ವೃತ್ತ ಪರಿಧಿ. ಓಕೆ, ಸೊ ಪರಿಧಿ ಅಂತಂದ್ರೆ ಏನಂತ ನೋಡಿದ್ವಿ, ಒಂದು ಬಿಂದುವಿನಿಂದ ನಾವು ಏನಂತಂದ್ರೆ ಪ್ರಾರಂಭಿಸಿ ಹೊಳ್ಳಿ ಅದೇ ಬಿಂದುವಿಗೆ ಬಂದು ನಿಂತೀವಿ ಅಂದ್ರೆ ಅದನ್ನ ವೃತ್ತ ಪರಿಧಿ ಅಂತ ಕರಿತೀವಿ ಅಂತಂದ್ರೆ ಹೇಳಿದ್ವಿ. ಈಗ ಈ ಒಂದು ಪೂರ್ತಿ ಒಂದು ಸುತ್ತ ಹಾಕಿದಾಗ ಎಷ್ಟು ಇದಾಗಿರ್ತೈತಿ, ಎಷ್ಟು ಅಳತೆ ಆಗಿರ್ತೈತಿ, ಅದನ್ನ ನಾವೇಂತ ಕರಿತೀವಿ ಅಂದ್ರೆ ವೃತ್ತ ಪರಿಧಿ ಅಂತ ಕರಿತೀವಿ. ಅದು ಏನಾಗಿರ್ತೈತ್ರಿ, 2πr ಆಗಿರ್ತೈತಿ. ಇದಕ್ಕೂ ಮುಂಚೆ ನಾನು ನಿಮ್ಗೆ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳ್ಬೇಕಾಗಿತ್ತು. ಅದು ಏನಪ್ಪಾ ಅಂದ್ರೆ ತ್ರಿಜ್ಯ ಮತ್ತು ವ್ಯಾಸದ ನಡುವಿನ ಸಂಬಂಧ. ಇಲ್ಲೇನದ್ರಿ, ಈಗ ಓಡಿ ಅನ್ನೋದು ತ್ರಿಜ್ಯ ಅದ, OE ಅನ್ನೋದು ಏನಪ್ಪಾ ಅಂದ್ರೆ ತ್ರಿಜ್ಯ ಅದ. ಹಾಗಾದ್ರೆ ಡಿ ಅನ್ನೋದು ಏನದ್ರಿ, ವ್ಯಾಸ ಐತಿ. ಓಕೆ, ಹಂಗಂದ್ರೆ ಏನ್ರಿ, ಈ ತ್ರಿಜ್ಯವನ್ನ ನಾವು ಎದರಿಂದ ಗುರುತಿಸ್ತೇವೆ ಅಂದ್ರೆ ಆರ್ ಲಿಂದ ಗುರುತಿಸ್ತೀವಿ. ಈ ವ್ಯಾಸವನ್ನ ನಾವು ಎದರಿಂದ ಗುಣಿಸ್ತೇವೆ ಅಂತಂದ್ರೆ ಡಿ ಇಂದ ಗುರುತಿಸ್ತೀವಿ. ಈ ವ್ಯಾಸ ತ್ರಿಜ್ಯದ 2ರಷ್ಟು ಇರ್ತದೆ. ಏನ್ರಿ, ವ್ಯಾಸ
ತ್ರಿಜ್ಯದ 2 ಇರ್ತದೆ. ಅಂದ್ರೆ ನಾವು ಎಲ್ಲಿ ವ್ಯಾಸ ಬಂದಿರ್ತೈತಿ ಅಲ್ಲಿ ನಾವೇನಪ್ಪಾ ಅಂದ್ರ 2 ಗುಂಡ್ಲೆ 6 ಮಾಡ್ಕೋಬಹುದು. ಅಥವಾ ನಮಗ ಒಂದ್ ವೇಳೆ ನಮಗ ತ್ರಿಜ್ಯ ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯಾಸದ ಅರ್ಧದಷ್ಟನ್ನ ತಗೋತೀವಿ. ವ್ಯಾಸದ ಅರ್ಧದಷ್ಟನ್ನ ತಗೊಂಡ್ವಿ ಅಂದ್ರೆ ನಮ್ಗೆ ಏನ್ ಸಿಕ್ಕಿರ್ತೈತ್ರಿ? ತ್ರಿಜ್ಯ ಸಿಕ್ಕಿರ್ತೈತಿ. ಓಕೆ, ರೈಟ್. ಸೊ ಇದು ವೃತ್ತಪರಿಧಿ ಆಯ್ತು. ಅದಾದ ನಂತರ ಈಗ ಪೂರ್ತಿ ವೃತ್ತಪರಿಧಿ ಅಂತಂದ್ರೆ 2πr ಅದ. ನಮಗೆ ಏನೇನ್ ಬೇಕಾಗ್ತೈತಿ ಅಂದ್ರೆ ಈ ಕಂಸದ ಉದ್ದ ಬೇಕಾಗ್ತೈತಿ. ಇಲ್ಲಿ ನಮಗೆ ಎ ಬಿ ಕಂಸ ಬೇಕಾಗ್ತೈತಿ, ಇಲ್ಲಿ ನಮಗೆ ಎ ಬಿ ಕಂಸ ಬೇಕಾಗ್ತೈತಿ. ಈ ಕಂಸದ ಉದ್ದವನ್ನ ಕಂಡುಹಿಡಿಬೇಕಂದ್ರೆ ನಾವ್ ಏನ್ ಮಾಡ್ತೀವಿ? ಈ ಕಂಸದ ಉದ್ದವನ್ನ ಕಂಡುಹಿಡಿಬೇಕಂತಂದ್ರ ನಮಗ ಸೂತ್ರ ಗೊತ್ತು, ಅಥವಾ ನಮಗ ಒಂದು ವಿಧಾನವನ್ನ ಬಳಸ್ತೀವಿ. ಆ ಒಂದು ವಿಧಾನ ಏನಪ್ಪಾ ಅಂತಂದ್ರ ಟೋಟಲ್ ಇದು ಎಷ್ಟು ಕೋನ ಇರ್ತದ್ರಿ? 360 ಡಿಗ್ರಿ ಇರ್ತೈತಿ. ಓಕೆ, ಸರಿ. ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರ ಈ 2 ತ್ರಿಜ್ಯಗಳ ನಡುವೆ ಉಂಟಾಗುವಂತಹ ಒಂದು ಕೋನವನ್ನ ಇದನ್ನ ಥೀಟಾ ಅಂತ ಅನ್ಕೋತೀನಿ. ಇದೇನಾಗಿರ್ಲಿ, ಇದು ಥೀಟಾ ಆಗಿರ್ಲಿ. ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ ಏನಂತಂದ್ರೆ ನಮಗಿದು ಪೂರ್ತಿ 360 ಡಿಗ್ರಿ ಇತ್ತಂದ್ರೆ 2πr ಐತಿ. ಹಂಗಂದ್ರೆ ಥೀಟಾ ಡಿಗ್ರಿ ಇತ್ತಂದ್ರೆ ಎಷ್ಟು ಇರ್ತೈತಿ? ಅದನ್ನ ನಾವಿಲ್ಲಿ ಬರಿಬೇಕಂದ್ರೆ ಹೆಂಗ್ ಬರಿತೀವ್ರಿ? 360 ಡಿಗ್ರಿಗೆ ಥೀಟಾ ಭಾಗವನ್ನ ತಗೊಳಕತ್ತೀವಿ. ಏನ್ ತಗೊಳಕತ್ತೀವ್ರಿ? 360 ಡಿಗ್ರಿ ಒಂದು ಪೂರ್ಣ ಕೋನದ ಥೀಟಾ ಭಾಗವನ್ನ ತಗೊಳಕತ್ತೀವಿ. ಹಂಗಂದ್ರ ಈ 2πr ಭಾಗಕ್ಕ ಎಷ್ಟು ಭಾಗ ಇರ್ತೈತಿ ಅಂತಂದ್ರೆ ಕಂಡಿಡಿದ್ವಿ ಅಂದ್ರ ಅದು ನಮ್ಗೆ ಏನ್ ಸಿಗ್ತೈತ್ರಿ? ಕಂಸದ ಉದ್ದ ಸಿಗ್ತೈತಿ. ನಾ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡ್ರಿ. ಪೂರ್ತಿ 360 ಡಿಗ್ರಿ ಒಳಗ ನಾವು ಥೀಟಾ ಭಾಗವನ್ನ ತಗೊಳಕತ್ತೀವಿ. ಹಾಗಾದ್ರೆ ಈ 2πr ಒಳಗ πr ಇದು ಈ ಭಾಗ ಎಷ್ಟಾಗಿರ್ತೈತಿ ಅಂತ ನಾವು ಕಂಡಿಡಿದ್ವಿ ಅಂತಂದ್ರ ಅದು ನಮ್ಗೆ ಏನ್ ಸಿಗ್ತೈತಿ ಅಂದ್ರ ಕಂಸದ ಉದ್ದ ಸಿಗ್ತೈತಿ. ಓಕೆ, ರೈಟ್. ಮುಂದ ಏನ್ರಿ? ಕಂಸದ ಉದ್ದ ಆಯ್ತು. ನಂತರ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ನಮಗ ಇದನ್ನ ನಾವು ಸಣ್ಣವರಿದ್ದಾಗ್ಲಿಂದ ನಾವು ಇದನ್ನ ಕಲ್ಕೋತ ಬಂದೇವಿ. ವೃತ್ತದ ವಿಸ್ತೀರ್ಣ ಸೂತ್ರ ನಮಗ್ ಗೊತ್ತೈತ್ರಿ. ಅದೇನಪ್ಪಾ ಅಂತಂದ್ರೆ πr². ಓಕೆ, ವೃತ್ತದ ವಿಸ್ತೀರ್ಣ ಸೂತ್ರ ಏನ್ರಿ? πr². ಓಕೆ, ಇಲ್ಲಿ ಪೈ ಬೆಲೆ ನಮಗೆ ಆಲ್ರೆಡಿ ಗೊತ್ತೈತಿ ಅಂತ ಅನ್ಕೋತೀನಿ. ಒಂದು ವೇಳೆ ನಮಗ ಇದನ್ನ ಯಾವುದೇ ಒಂದು ಲೆಕ್ಕದೊಳಗೆ ಇದನ್ನ ನಾವು ಸೂಚಿಸ್ತಿಲ್ಲ ಅಂದ್ರೆ ನಾವ್ ಏನ್ ತಗೋತೀವಿ ಅಂದ್ರ 22/7 ಅಂತಾನೆ ತಗೋತೀವಿ. ಅಥವಾ ನಮಗ ಒಂದ್ ವೇಳೆ ಇದನ್ನ ಲೆಕ್ಕದೊಳಗೆ ಏನಾದ್ರೂ ಸೂಚಿಸಿದ್ರ ಅಂತಂದ್ರೆ ಇದನ್ನ ಯಾವ ರೀತಿ ಕೊಟ್ಟಿರ್ತಾರ ಅಂದ್ರೆ 3.14 ಅಂತ ಕೊಟ್ಟಿರ್ತಾರ. ಒಂದ್ ವೇಳೆ ಅವ್ರು ಕೊಟ್ಟಿದ್ರು ಅಂತಂದ್ರೆ ನಾವು ಇದನ್ನೇ ತಗೋತೀವಿ. ಕೊಟ್ಟಿರಲಿಲ್ಲ ಅಂದ್ರೆ ಯಾವಾಗ್ಲೂ 22/7 ಅಂತ ತಗೋತೀವಿ. ಇನ್ನೊಂದ್ ನೆನಪಿರ್ಲಿ, ಅವ್ರು ಒಂದ್ ವೇಳೆ ತ್ರಿಜ್ಯ 7ರ ಗುಣಕವಾಗಿತ್ತು ಅಂತಂದ್ರ ಏನ್ರಿ? ತ್ರಿಜ್ಯ 7ರ ಗುಣಕವಾಗಿತ್ತು ಅಂದ್ರೆ ನಾವು ಇದನ್ನೇ ತಗೊಂಡಿರ್ತೀವಿ. ಯಾಕಂದ್ರೆ ನಮ್ಗೆ ಇಲ್ಲಿ 22/7 ತಗೊಂಡ್ವಿ ಅಂದ್ರೆ ಇಲ್ಲಿ 22/7 ತಗೊಂಡ್ವಿ ಅಂದ್ರೆ ಇಲ್ಲಿ 7 ನಮ್ಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಕಡ್ತ ಹೊಡೆಯಕ್ಕೆ ಈಸಿ ಆಗ್ತತಿ. ಅದ್ರ ಸಂಬಂಧ 6 7ರ ಗುಣಕವಾಗಿತ್ತು ಅಂದ್ರೆ ನಾವು ಪೈ 22/7 ಅಂತ ತಗೊಳ್ಳೋದು ಒಳ್ಳೆಯದು. ಒಂದ್ ವೇಳೆ 6 7ರ ಗುಣಕ ಇರ್ಲಿಲ್ಲ ಅಂತಂದ್ರೆ ಅವಾಗ 3.14 ತಗೊಳ್ಳೋದು ಒಳ್ಳೇದಾಗಿರ್ತತಿ. ಓಕೆ, ರೈಟ್. ನಂತರ ಇದು ಪೂರ್ತಿ ವೃತ್ತದ ವಿಸ್ತೀರ್ಣ ಆಯ್ತು. ಈಗ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅದರೊಳಗೆ 2 ತ್ರಿಜ್ಯಾಂತರ ಖಂಡದವ್ರಿ. ಎರಡೂ ನಾವಿಲ್ಲಿ ನೋಡೋಣಂತ. ಒಂದೇದ್ ಯಾವ್ದ್ರಿ? ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಖಂಡದ ವಿಸ್ತೀರ್ಣ ನಾವು ಈ ಒಂದು ಕೌಸದ ವಿಸ್ತೀರ್ಣ ಹೆಂಗ್ ಕಂಡಿದ್ವಿ ಇದನ್ನು ಹಂಗ ಕಂಡಿಡಿಯೋಣಂತ್ರಿ. ಒಟ್ಟು ವಿಸ್ತೀರ್ಣ ಎಷ್ಟಿರ್ತೈತ್ರಿ? πr² ಇರ್ತೈತಿ. ಒಟ್ಟು ಕೋನ ಎಷ್ಟಿರ್ತೈತ್ರಿ? 360 ಡಿಗ್ರಿ ಇರ್ತೈತಿ. ಸರಿನಾ? ಹಾಗಾದ್ರೆ ನಾವಿಲ್ಲಿ ಎಷ್ಟು ತಗೊಳಕತ್ತೀವಿ ಅಂತಂದ್ರ 360 ಡಿಗ್ರಿ ಒಳಗ ಥೀಟಾ ಭಾಗವನ್ನ ಮಾತ್ರ ತಗೊಳಕತ್ತೀವಿ. ಹಾಗಾದ್ರೆ ಒಟ್ಟು ವಿಸ್ತೀರ್ಣ πr² ಗೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿತೀವಿ. ಓಕೆ, ಸರಿ. ಹಾಗಾದ್ರೆ ಇದು ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಯ್ತು. ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ನಾವ್ ಇದನ್ನ ಕಂಡುಹಿಡಿಯಾಕ 2 ವಿಧಾನ ಅದಾವ್ರಿ. ಎರಡೂ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ನಮ್ಗ ಯಾವ್ದು ಅನುಕೂಲ ಆಗ್ತತಿ ಅದನ್ನ ನೀವು ಬಳಸ್ಕೋಬಹುದು. ಓಕೆ, ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ? ಪೂರ್ತಿ ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ ಮಾಡಿದ್ರೆ ನಮಗ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ, ರೈಟ್. ಏನ್ರಿ? ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಪೂರ್ತಿ ವೃತ್ತದ ವಿಸ್ತೀರ್ಣವನ್ನ ಇಲ್ಲಿ ನಾವು ತಗೋತೀವಿ. ಮೈನಸ್ ಪೂರ್ತಿ ವೃತ್ತದ ವಿಸ್ತೀರ್ಣ ಮೈನಸ್ ಏನ್ರಿ? ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದ್ರಿ? ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಒಪ್ಕೋತೀರಾ? ರೈಟ್. ನಂತರ ಆಗೇಕ್ಯಾ ಮುಂದೆ ಏನ್ರಿ? ಇದನ್ನ ಇನ್ನೊಂದು ನಾನು ನಿಮ್ಗೆ ಹೇಳ್ತೇನೆ ಅಂತಿದ್ದೆ. ಅದೇನಪ್ಪಾ ಅಂತಂದ್ರ ಅಥವಾ
ನಮ್ಗೆ ಇದು ಎಷ್ಟದ್ರಿ ಕೋನ ಥೀಟಾ ಡಿಗ್ರಿ ಐತಿ. ಓಕೆ, ಸೊ ಟೋಟಲ್ ಎಷ್ಟೈತಿ ಇದು? ಟೋಟಲ್ ಎಷ್ಟೈತಿ ಅಂತಂದ್ರ 360 ಇರ್ತೈತಿ. ಅದ್ರೊಳಗೆ ಥೀಟಾವನ್ನ ಕಳಿತೀವಿ, ಹಂಗಂದ್ರೆ ಇದೆಷ್ಟು ಬರ್ತ್ರಿ? 360 ಮೈನಸ್ ಥೀಟಾ ಬಂದಿರ್ತೈತಿ. ಓಕೆ, ಟೋಟಲ್ 360 ಇತ್ತು, ಅದ್ರೊಳಗೆ ಥೀಟಾ ಭಾಗ ಇಲ್ಲ ಐತಿ ಅಂದ್ರೆ ಉಳಿದ ಭಾಗ ಎಷ್ಟಿರ್ತೈತಿ? 360 ಮೈನಸ್ ಥೀಟಾ ಇರ್ತೈತಿ. ಹಂಗಂದ್ರೆ ಈ ಥೀಟಾ ಜಾಗದಾಗ ನಾವ್ ಏನ್ ಮಾಡೋಣ ಅಂತಂದ್ರೆ 360 ಮೈನಸ್ ಥೀಟಾ ಭಾಗ್ಲೆ 360 ಗುಣ್ಲೆ ಪೈ ಆರ್ ಸ್ಕ್ವೇರ್ ಮಾಡಿದ್ರೆ ನಮ್ಗ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಸರ್ ಇದನ್ನ ಮಾಡ್ಬೇಕಾ? ಎರಡರೊಳಗೆ ಯಾವ್ದಾದ್ರು ಬಳಸ್ರಿ, ನಮ್ಮ ಉತ್ತರ ಸರಿ. ಇದನ್ನ ಮಾಡ್ಬೇಕಂದ್ರೆ ಎರಡನ್ನು ಕಂಡುಹಿಡಿಬೇಕಾಗ್ತೈತಿ. ಇದನ್ನ ಮಾಡಿದ್ರೆ ಒಂದಕ್ಕೆ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ನಾವು ಇದನ್ನ ಬಳಸೋದು, ಇದು ಎರಡನೇ ಸೂತ್ರ ಬಳಸೋದು ಒಳ್ಳೆಯದು. ಓಕೆ, ರೈಟ್. ನಂತರ ಈಗ ಏನ್ರಿ ವಿಸ್ತೀರ್ಣ ಆಯ್ತು, ಲಘು ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಆಯ್ತು, ಅಧಿಕ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಆಯ್ತು. ಈಗ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನ ನೋಡೋಣಂತ. ಓಕೆ, ಸರಿ. ಹಾಗಾದ್ರೆ ಫಸ್ಟ್ ಲಘು ವೃತ್ತಖಂಡದ ವಿಸ್ತೀರ್ಣ ನೋಡೋಣ್ರಿ. ಲಘು ವೃತ್ತಖಂಡದ ವಿಸ್ತೀರ್ಣ, ಲಘು ವೃತ್ತಖಂಡದ ವಿಸ್ತೀರ್ಣ. ಓಕೆ, ಖಂಡದ ವಿಸ್ತೀರ್ಣ. ರೈಟ್. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾವು ನೋಡಿದ್ವಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಒಂದ್ ವೇಳೆ ನಾವ್ ಈಗೇನಾದ್ರೂ ಈ ಸೂತ್ರವನ್ನ ಬಳಸಿದ್ವಿ ಅಂತಂದ್ರ ನಮಗೆ ಪೂರ್ತಿ ಈ ಎಲ್ಲಿಂದ್ರಿ ಓ ಎ ಪಿ ಬಿ ಓ ಈ ಪೂರ್ತಿ ತ್ರಿಜ್ಯಾಂತರ ಖಂಡ, ಈ ಲಘು ತ್ರಿಜ್ಯಾಂತರ ಖಂಡ ಏನದಲ್ಲ ಅದು ವಿಸ್ತೀರ್ಣ ಸಿಗತೈತಿ. ನಮಗೆ ಲಘು ವೃತ್ತಖಂಡದ ವಿಸ್ತೀರ್ಣ ಏನಾದ್ರು ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕ್ರಿ? ನಾನು ಈ ಪೂರ್ತಿ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗ ಈ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಳೆದ್ವಿ ಅಂತಂದ್ರ ನಮ್ಗೆ ಏನ್ ಸಿಗ್ತದ್ರಿ? ಈ ಒಂದು ಲಘು ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನ್ರಿ. ಏನ್ರಿ, ನಮಗ ಆಲ್ರೆಡಿ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತದ್ದು ಸೂತ್ರ ಗೊತ್ತದ. ಅದನ್ನ ಕಂಡುಹಿಡಿದ್ವಿ ಅಂದ್ರೆ ನಮ್ಗೆ ಇಷ್ಟು ಪೂರ್ತಿ ಸೂತ್ರ ಬರ್ತೈತಿ. ಸಾರಿ, ಪೂರ್ತಿ ವಿಸ್ತೀರ್ಣ ಬರ್ತೈತಿ. ನಮ್ಗೆ ಪೂರ್ತಿ ವಿಸ್ತೀರ್ಣ ಬೇಡ, ಇಷ್ಟ ಭಾಗ ಮಾತ್ರ ಬೇಕು. ಹಂಗಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗ ಈ ತ್ರಿಭುಜದ ವಿಸ್ತೀರ್ಣವನ್ನ ತೆಗೆದ್ವಿ ಅಂದ್ರೆ ನಮ್ಗ ಈ ಒಂದು ಲಘು ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ, ಸರಿ. ಹಾಗಾದ್ರೆ ಇದನ್ನ ಬರಿಬೇಕಾದ್ರೆ ನಾವೇನ್ ಬರಿತೀವಿ ಅಂತಂದ್ರ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಲಘು ತ್ರಿಜ್ಯಾಂತರ ಖಂಡ. ಅದ್ರ ಹೆಸರು ಬರ್ಬಿಡ್ತೇನ್ರಿ ನಾನು, ಓ ಎ ಪಿ ಬಿ ಓ. ಓ ಎ ಪಿ ಬಿ ಓ ದ ವಿಸ್ತೀರ್ಣ ಮೈನಸ್ ಏನ್ರಿ? ಈ ತ್ರಿಭುಜದ ವಿಸ್ತೀರ್ಣ ಓ ಎ ಬಿ ತ್ರಿಭುಜದ ವಿಸ್ತೀರ್ಣ, ಅಥವಾ ತ್ರಿಭುಜ ಓ ಎ ಬಿಯ ವಿಸ್ತೀರ್ಣ. ಇದನ್ನ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಈ ಲಘು ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತದೆ. ಓಕೆ, ರೈಟ್. ಅಥವಾ ಇದನ್ನ ಓಕೆ, ಇದು ಲಘು ವೃತ್ತಖಂಡದ ವಿಸ್ತೀರ್ಣ ಆಯ್ತು. ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನ ಮಾಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೇವ್ರಿ? ಆಗಲೇ ಮಾಡಿದ್ವಲ್ಲ ಅದನ್ನೇ ಮಾಡ್ತೇವ್ರಿ. ಏನ್ರಿ? ಪೂರ್ತಿ ವೃತ್ತದ ವಿಸ್ತೀರ್ಣದೊಳಗ ಈ ಲಘು ವೃತ್ತಖಂಡದ ವಿಸ್ತೀರ್ಣ ಕಳೆದ್ವಿ ಅಂದ್ರೆ ನಮಗ ಈ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ, ಅಧಿಕ ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ? ವೃತ್ತದ ವಿಸ್ತೀರ್ಣ. ಏನ್ರಿ? ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ. ಏನ್ರಿ? ಲಘು ವೃತ್ತಖಂಡದ ವಿಸ್ತೀರ್ಣ. ಸರಿನಾ? ಇದನ್ನ ಮಾಡಿದ್ರೆ ನಮ್ಗ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಅಥವಾ ನಾವು ಇಲ್ಲಿ ಈ ಅಧಿಕ ವೃತ್ತಖಂಡವನ್ನ ಅಧಿಕ ತ್ರಿಜ್ಯಾಂತರ ಖಂಡವನ್ನ ತಗೊಂಡ್ವಿ ಅಂದ್ರೆ ನಮ್ಗೆ ಎದ್ರ ವಿಸ್ತೀರ್ಣ ಸಿಗ್ತದ್ರಿ? ಇಲ್ಲಿ ಈ ವಿಸ್ತೀರ್ಣ ಸಿಗತ್ತೆ ನೋಡ್ರಿ, ಈ ವಿಸ್ತೀರ್ಣ ಸಿಗ್ತದೆ. ಓಕೆ, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ತಗೊಂಡ್ವಿ ಅಂದ್ರೆ ಈ ವಿಸ್ತೀರ್ಣ ಸಿಗ್ತೈತಿ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣ ಕೊಡಿಸಿದ್ವಿ ಅಂತಂದ್ರೆ ಅವಾಗ ನಮ್ಗೆ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಇದು ಇನ್ನೊಂದು ವಿಧಾನ. ಓಕೆ, ಅಥವಾ ನಾವ್ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ವೃತ್ತಖಂಡ ಅಲ್ಲ ರೀ, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದಕ್ಕೆ ನಾವೇನ್ ಮಾಡ್ಬೋದು ಅಂತಂದ್ರೆ ಪ್ಲಸ್ ತ್ರಿಭುಜ ಓ ಎ ಬಿಯ ವಿಸ್ತೀರ್ಣ, ತ್ರಿಭುಜ ಓ ಎ ಬಿಯ ವಿಸ್ತೀರ್ಣ. ಇದನ್ನ ನಾವು ಕೂಡಿಸಿದ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ನಮಗ ಪೂರ್ತಿ ಈ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ, ಸರಿನಾ?
ಇಲ್ಲಿ ನಮ್ಗ ಎಕ್ಸಾಮಿಗೆ ಬರುವಂತಹ ಒಂದು ಶಬ್ದಗಳು ನಮ್ಮ ಆನಂತರ ಇನ್ನೊಂದೇನಪ್ಪಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಸ್ತೀರ್ಣಗಳು ನಮ್ಗೆ ಇಲ್ಲಿ ಗೊತ್ತದು. ಓಕೆ, ಸೊ ಇದ್ರೊಳಗೆ ನಾನು ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ ಒಂದು ವೃತ್ತ ಐತಿ ಅಂತಂದ್ರೆ ಆ ವೃತ್ತವನ್ನ ಅರ್ಧ ಭಾಗ ಮಾಡಿದ್ವಿ. ಓಕೆ, ಸೊ ವೃತ್ತವನ್ನ ಅರ್ಧ ಭಾಗ ಮಾಡಿದ್ವಿ ಅಂದ್ರೆ ಇದೇನ್ರಿ, ಒಂದು ವ್ಯಾಸ ಮತ್ತು ಈ ಅರ್ಧ ಕಂಸದ ನಡುವೆ ಏನಾದ್ರೂ ಉಂಟಾಗಿರ್ತೈತಲ್ಲ, ಇದನ್ನ ನಾವೇಂತ ಕರಿತೀವಿ ಅಂತಂದ್ರ ಅರ್ಧ ವೃತ್ತಖಂಡ ಅಂತ ಕರಿತೀವಿ. ಎಂತ ಕರಿತೀವ್ರಿ? ಅರ್ಧ ವೃತ್ತಖಂಡ ಅಂತ ಕರಿತೀವಿ. ಇದ್ರೊಳಗ ಒಂದ್ ವೇಳೆ ಅಕಸ್ಮಾತ್ ಆಗಿ ಒಂದು ವೃತ್ತವನ್ನ 4 ಭಾಗ ಮಾಡಿ ಒಂದು ಭಾಗವನ್ನ ತಗೊಂಡ್ವಿ. ಎಷ್ಟು ಭಾಗ ಮಾಡಿದೀವ್ರಿ? ಇಲ್ಲಿ 4 ಭಾಗ ಮಾಡಿವಿ, ಅದ್ರೊಳಗೆ ಒಂದು ಭಾಗ ತಗೊಂಡ್ವಿ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂತಂದ್ರ ಚತುರ್ಥಕ ಅಂತ ಕರಿತೀವಿ. ಓಕೆ, ಇದು ಹೆಸರು ಚೆನ್ನಾಗಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಇದನ್ನ ನಮ್ಮ ಪ್ರಶ್ನೆ ಒಳಗ ಈ ಒಂದು ಶಬ್ದವನ್ನ ಬಳಸುವಂತ ಸಾಧ್ಯತೆ ಇರ್ತತಿ. ಚತುರ್ಥಕ ಅಂದ್ರೆ ಏನ್ರಿ? ವೃತ್ತದ 4ನೇ ಒಂದು ಭಾಗಕ್ಕೆ ಅಂತ ಕರಿತೀವಿ ಅಂತಂತಂದ್ರ ಚತುರ್ಥಕ ಅಂತ ಕರಿತೀವಿ. ಓಕೆ, ಸೊ ಅರ್ಧ ವೃತ್ತಖಂಡ ಅನ್ನೋದು ಏನಾಗಿರ್ತೈತಿ ಅಂದ್ರೆ ದಟ್ 2 ಭಾಗದೊಳಗೆ ಒಂದು ಭಾಗ ತಗೊಂಡ್ವಿ ಅಂದ್ರೆ ಅರ್ಧ ವೃತ್ತಖಂಡ, 4 ಭಾಗದೊಳಗೆ ಒಂದು ಭಾಗ ತಗೊಂಡ್ವಿ ಅಂತಂದ್ರೆ ಅದು ಚತುರ್ಥಕ ಆಗಿರ್ತೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ವೃತ್ತಗಳಿಗೆ ಸಂಬಂಧಿಸಿದ ಪಾಠಗಳ ಮೇಲಿನ ಪೀಠಿಕೆ ಆಗಿತ್ತು. ಮುಂದಿನ ವಿಡಿಯೋದೊಳಗೆ ಈ ಪಾಠದ ಮೇಲಿನ 1 ಅಂಕದ್ದು ಹಾಗೂ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.